ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ಇಂದು ನಾನು LG 32 ಲೀಟರ್ ಕನ್ವೆಕ್ಷನ್ ಮೈಕ್ರೋವೇವ್ ಓವನ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಸ್ಪಾನ್ಸರ್ ಅಲ್ವೇ ಅಲ್ಲ. ನಾವು ತುಂಬ ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ನ ತರಿಸಿದ್ದೀವಿ. ಇದ್ರ ಜೊತೆಗೆ 749 ರುಪೀಸ್ದು ಫ್ರೀ ಕಿಟ್ ಬಂದಿದೆ. ಇದು ಮೈಕ್ರೋವೇವ್ ಸೇಫ್ ಪಾತ್ರೆಗಳು. ಎಲ್ಲ ಪಾತ್ರೆಗಳು ಯೂಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇದರಲ್ಲಿ ಮೈಕ್ರೋವೇವ್ ಸೇಫ್ ಅಂತಿದ್ರೆ ಮಾತ್ರ ಆ ಥರ ಪಾತ್ರೆಗಳು ನಾವು ಓವನಲ್ಲಿ ಯೂಸ್ ಮಾಡ್ಕೋಬಹುದು. ನೋಡಿ, ಮೈಕ್ರೋವೇವ್ ಓವನ್ ಸ್ಟಾರ್ಟಪ್ ಕಿಟ್ ಅಂತ ಇದು. ಇದನ್ನ ಓಪನ್ ಮಾಡಿ ಇದರಲ್ಲಿ ಯಾವ ಥರ ಪಾತ್ರೆಗಳು ಬಂದಿದೆ ಅಂತ ನಾನು ಈಗ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರದೊಂದು ದೊಡ್ಡ ಬಾಕ್ಸ್ ಇದೆ. ಇದರಲ್ಲಿ 2 ಬೌಲ್ಗಳು ಬಂದಿದ್ದಾವೆ. ಇದರ ಜೊತೆಗೆ 2 ಚಿಕ್ಕದು ಸ್ಪೂನ್ ಇದೆ. ಇದು ಸಹ ಹಾರ್ಡಾಗಿ ಚೆನ್ನಾಗಿದೆ ಸ್ಪೂನು. ಇದು ಇಡ್ಲಿ ಬ್ಯಾಟರ್ ಈ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ಇದೊಂದು ದೊಡ್ಡ ಸ್ಪೂನು. ಒಂದು ಇಡ್ಲಿ ಸ್ಟ್ಯಾಂಡ್ ಬಂದಿದೆ. ಇದರಲ್ಲಿ ಒಟ್ಟಿಗೆ 8 ಇಡ್ಲಿನ ನಾವು ಮಾಡ್ಕೋಬೋದು. ಇದೆರಡು ಬೌಲು, ಇದೊಂದು ದೊಡ್ಡದಾಗಿ ಪಾತ್ರೆ. ಇದರಲ್ಲಿ ಅಡುಗೆಗಳು ಬಿಸಿ ಮಾಡ್ಕೊಳ್ಳೋದು, ತರಕಾರಿಗಳು ಬೇಯಿಸ್ಕೊಳ್ಳೋದಕ್ಕೆ ಆ ಥರದ್ದು ಯೂಸ್ ಮಾಡ್ಕೋಬೋದು. ಈಗ ನಾನು ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಓವನ್ನ ಆಚೆ ತೆಗಿಯೋಣ. ಇದರಲ್ಲೂ ಸಹ ಸ್ವಲ್ಪ ಪಾತ್ರೆಗಳಿದೆ, ಅದನ್ನು ಸಹ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಇದು ಗ್ಲಾಸ್ ಬೇಸ್. ಇದ್ರ ಜೊತೆಗೆ ಇನ್ನೊಂದು ರೊಟೇಟಿಂಗ್ ರಿಂಗ್ ಕೊಟ್ಟಿದ್ದಾರೆ. ಅದು ಸಹ ಚೆನ್ನಾಗಿದೆ. ನೋಡಿ, ಯೂಸರ್ಸ್ ಮ್ಯಾನ್ಯುವಲ್ ಇದು ಒಂದು ರೆಸಿಪಿ ಬುಕ್ಕು. ಇದರಲ್ಲಿ ತುಂಬ ವೆರೈಟಿ ರೆಸಿಪೀಸ್ ಇದೆ. ಎಲ್ಲ ಥರ ನಾವು ಓವನ್ನಲ್ಲೇ ಮಾಡ್ಕೋಬೋದು. ನಾವು ಗ್ಯಾಸ್ ಸ್ಟವ್ ಮೇಲೆ ಯಾವ್ಯಾವ ಥರ ಅಡುಗೆಗಳು ಮಾಡ್ತೀವೋ ಅದನ್ನೆಲ್ಲ ನಾವು ಓವನ್ನಲ್ಲಿ ಮಾಡ್ಕೋಬೋದು. ಈಗ ಓವನ್ನ ಆಚೆ ತೆಗಿತಾ ಇದ್ದೀವಿ. ನೋಡಿ, ಇದು ಆಲ್ ಇನ್ ಒನ್ ಕನ್ವೆಕ್ಷನ್ ಮೈಕ್ರೋವೇವ್ ಅವನ್ ಅಂತ ಕೂಡ ಹೇಳ್ಬೋದು. ನೋಡಿ, ಇಷ್ಟು ಪಾತ್ರೆಗಳು ಬಂದಿದೆ. ಇದು ಎಕ್ಸ್ಟ್ರಾ ಬಂದಿರೋ ಪಾತ್ರೆಗಳು. ಅದ್ರ ಜೊತೆಗೆ ರೊಟೇಟಿಂಗ್ ರಿಂಗು, ಇದೊಂದು ಗ್ಲಾಸು. ಓವನ್ನಲ್ಲಿ ಕೂಡ ಇನ್ನೂ ಪಾತ್ರೆಗಳಿದೆ. ಇದರಲ್ಲಿ ಏನೇನಿದೆ ಅಂತ ನಾವು ಓಪನ್ ಮಾಡಿ ನೋಡೋಣ. ಇದರಲ್ಲಿ 2 ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಒಂದು ಅಪ್ಪರ್ ಸ್ಟ್ಯಾಂಡು, ಒಂದು ಲೋವರ್ ಸ್ಟ್ಯಾಂಡ್ ಅಂತ. ನೋಡಿ, ಈ ಥರ ಇದು ಅಪ್ಪರ್ ಸ್ಟ್ಯಾಂಡು, ಇದು ಲೋವರ್ ಸ್ಟ್ಯಾಂಡು. ಇದು ಗ್ರಿಲ್ಲರ್ಗೆ ಯೂಸ್ ಮಾಡ್ಕೋಬಹುದು. ಇದು ಬಿಸಿ ಪ್ಲೇಟ್ಸು, ತವಾ ಆ ಥರ ತೆಗಿಯೋಕ್ಕೆ ಇದನ್ನು ಯೂಸ್ ಮಾಡ್ಕೋಬಹುದು. ಇದು ಒಂದು ಹಾಲು ಕಾಯಿಸೋದಕ್ಕೆ ಒಂದು ಕಂಟೈನರ್ ಕೊಟ್ಟಿದ್ದಾರೆ. ಇದರಲ್ಲಿ 2 ಲೀಟರ್ ಹಾಲನ್ನ ನಾವು ಕಾಯಿಸ್ಕೋಬಹುದು. ಇದಕ್ಕೆ ಒಂದು ಮುಚ್ಚಳ ಕೂಡ ಇದೆ. ನೋಡಿ, ಇದೊಂದು ತವಾ ಕೊಟ್ಟಿದ್ದಾರೆ. ಇದರಲ್ಲಿ ಪಿಜ್ಜಾ, ಬಿಸ್ಕತ್ತು ಈ ಥರ ಮಾಡ್ಬೋದು. ಇದು ಕೂಡ ಹೆವಿಯಾಗಿದೆ, ತುಂಬ ಒಳ್ಳೆ ಕ್ವಾಲಿಟಿದಿದೆ. ಈಗ ನೋಡಿ, ರೊಟೇಟಿಂಗ್ ರಿಂಗ್ ಇಟ್ಟು ಈ ಥರ ನಾವು ಈ ಗ್ಲಾಸ್ ಬೇಸ್ನ ನಾವು ಇದರಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ. ನೋಡಿ, ಈ ಥರ ಇದು ಗ್ರಿಲ್ಲರ್ ಯೂಸ್ ಮಾಡ್ಕೊಳ್ಳೋದಕ್ಕೆ. ನೋಡಿ, ಈ ಥರ ಫಿಕ್ಸ್ ಮಾಡಿಕೊಂಡು ನಾವಿಟ್ರೆ ಅದು ರೊಟೇಟಿಂಗ್ ಆಗಿ ಚೆನ್ನಾಗಿ ಬೇಯುತ್ತೆ. ಇದು ಲೋವರ್ ಸ್ಟ್ಯಾಂಡು, ಇದು ಅಪ್ಪರ್ ಸ್ಟ್ಯಾಂಡು. ಒಂದೇ ಸಲ 2 ಪಿಜ್ಜಾ ಮಾಡ್ಕೊಳ್ಳೋದಾದರೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಮಾಡ್ಕೋಬಹುದು. ಇದು ಬಿಸ್ಕತ್ತು, ತರಕಾರಿ ಈ ಥರ ಏನಾದರೂ ಅಡುಗೆಗಳು ಬಿಸಿ ಮಾಡ್ಕೊಳ್ಳೋದಾದರೆ ಡೈರೆಕ್ಟಾಗಿ ಈ ತವ ಇಟ್ಬಿಟ್ಟು ನಾವು ಮಾಡ್ಕೋಬೋದು. ತುಂಬ ಬಿಸಿ ಇದ್ದು ತವ ತೆಗಿಯೋದಕ್ಕೆ ಈ ಥರ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದರಿಂದ ನಾವು ಈಸಿಯಾಗಿ ತೆಗಿಬೋದು. ಇಡ್ಲಿ ಕೂಡ ಈ ಥರ ಮಾಡ್ಕೋಬೋದು. ಇದರಲ್ಲಿ ತರಕಾರಿ ಅಡುಗೆಗಳು ಬಿಸಿ ಮಾಡ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಹಾಲು ಕಾಯಿಸ್ಕೊಳ್ಳೋದಕ್ಕೆ. ಇದರಲ್ಲಿ ಓನ್ಲಿ ಹಾಲು ಮಾತ್ರ ಕಾಯಿಸ್ಕೋಬೇಕು, ತರಕಾರಿ ಆ ಥರ ಏನೋ ಬೇಯಿಸೋದಕ್ಕೆ ಯೂಸ್ ಮಾಡ್ಕೋಬಾರ್ದು. ನೋಡಿ, ಓವನ್ ಪೂರ್ತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೇರೆ ಬೇರೆ ರೆಸಿಪಿಗಳಿಗೆ ಬೇರೆ ಬೇರೆ ಸೆಟ್ಟಿಂಗ್ಸ್ನ ನಾವು ಸೆಟ್ ಮಾಡ್ಕೋಬಹುದು.
ನೋಡಿ ನಾನು ಮುಂದಿನ ವಿಡಿಯೋಗಳಲ್ಲಿ ಅಡುಗೆಗಳು ಕೂಡ ನಾನು ಮಾಡಿಬಿಟ್ಟು ನಾನು ವಿಡಿಯೋಗಳು ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಈಗ ನಾನು ಓವನ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಸ್ಟಾರ್ಟ್ ಮಾಡಿಕೊಂಡು ನಾವು ಸೆಟ್ಟಿಂಗ್ಸನ್ನ ರೆಡಿ ಮಾಡಿಕೊಂಡು ನಾವು ಅಡುಗೆಗಳನ್ನ ಈಸಿಯಾಗಿ ಮಾಡ್ಕೋಬೋದು. ಈಗ ಆನ್ ಆಗಿದೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಓವನ್ನಲ್ಲಿ ಅಡುಗೆಗಳನ್ನ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.